ಎಸಿ ತಹಶೀಲ್ದಾರ್ ವಿರುದ್ಧ ದೂರು. ನಿವೃತ್ತ ಯೋಧರು ಹಾಗೂ ಹುತಾತ್ಮ ಯೋಧರ ಅವಲಂಬಿತರಿಗೆ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಅವರ ಅವಲಂಬಿತರಿಗೆ ನಿಯಮಾನುಸಾರ ಸರ್ಕಾರದ ಸೌಲಭ್ಯ ನೀಡದೆ ಕರ್ತವ್ಯ ಲೋಪ ಎಸಗಿದ ಕೊಪ್ಪಳ ಉಪವಿಭಾಗಾಧಿಕಾರಿ ಸೇರಿ ಜಿಲ್ಲೆಯ 7 ತಹಶೀಲ್ದಾರ್ಗಳ ಮೇಲೆ ಕರ್ನಾಟಕ ಲೋಕಾಯುಕ್ತರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಸರ್ಕಾರದಿಂದ ದೊರೆಯಬೇಕಾದ ನಿವೇಶನ ಹಾಗೂ ಸಂವಿಧಾನಾತ್ಮಕವಾಗಿ ನೀಡಬೇಕಾದ ಜಮೀನು ನಿವೇಶನ ಕಲ್ಪಿಸುವಲ್ಲಿ ನಿರ್ಲಕ್ಷ್ಯ ಮತ್ತು ವಿಳಂಬ ತೋರಿದ ಆರೋಪದ ಕುರಿತಂತೆ ಕರ್ನಾಟಕ ಉಪ ಲೋಕಾಯುಕ್ತರಿಗೆ ದೂರು ಸಲ್ಲಿಕೆಯಾಗಿತ್ತು. ದೂರು ಆಧರಿಸಿ ಕೊಪ್ಪಳ ಎಸಿ ಮಹೇಶ್ ಮಾಲಗಿತ್ತಿ, ಕೊಪ್ಪಳ ತಹಶೀಲ್ದಾರ್ ವಿಠಲ್ ಚೌಗಲ, ಗಂಗಾವತಿ ತಹಶೀಲ್ದಾರ್ ಯು ನಾಗರಾಜ್, ಕುಷ್ಟಗಿ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ, ಯಲಬುರ್ಗಾ ತಹಶೀಲ್ದಾರ್ ಬಸವರಾಜ್, ಕಾರಟಗಿ ತಹಶೀಲ್ದಾರ್ ಕುಮಾರಸ್ವಾಮಿ, ಕನಕಗಿರಿ ತಹಶೀಲ್ದಾರ್ ವಿಶ್ವನಾಥ್ ಮುರುಡಿ, ಕುಕನೂರು ತಹಶೀಲ್ದಾರ್ ಪ್ರಾಣೇಶ್ ಅವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಮಾಜಿ ಸ್ವತಂತ್ರ ಹೋರಾಟಗಾರರು ಹಾಗೂ ಯೋಧರ ಸಂಬಂಧಿಕರು ತಮ್ಮ ಅಳಲನ್ನು ಹಂಚಿಕೊಳ್ಳುತ್ತಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸಮಾನ ನಮಸ್ಕಾರಗಳು. ನಾನು ಅಮರ್ ಚಂದ್ ತಂದೆ ಫುಲ್ಚಂದ್ ಜೈನ್. ನಮ್ಮ ತಂದೆಯವರು ಸ್ವತಂತ್ರ ಹೋರಾಟಗಾರರು. 1932ರಿಂದ ನಮ್ಮ ತಂದೆಯವರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ಕೊತ ಬಂದಿದ್ದಾರೆ. ನಮ್ಮ ತಂದೆಯವರು ಸ್ವತಂತ್ರ ಹೋರಾಟದಲ್ಲಿ ಧುಮುಕಿ ಸುಮಾರು 4 ಸಲ ಗುಲ್ಬರ್ಗಾ ಜೈಲ್ 2 ವರ್ಷ 8 ತಿಂಗಳ ಕಠಿಣ ಶಿಕ್ಷೆ ಅನುಭವಿಸಿದ್ದಾರೆ. ಹಾಗೂ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ 1 ತಿಂಗಳ ಸೆರೆವಾಸ, ಚೆನ್ನೈ ಆರ್ಕಾಡ್ ಜೈಲಿನಲ್ಲಿ 1 ವಾರ ಸೆರೆವಾಸ, ಆಮೇಲೆ ರಾಯಚೂರು ಜೈಲಿನಲ್ಲಿ 1 ದಿನ ಸೆರೆವಾಸ. ಈ ಥರ ಸ್ವತಂತ್ರ ಹೋರಾಟದಲ್ಲಿ 4 ಸಲ ಜೈಲ್ ವಾಸ ಅನುಭವಿಸಿ ನಿಸ್ವಾರ್ಥಯುಕ್ತ ಸ್ವತಂತ್ರ ಹೋರಾಟ ಮಾಡಿ ನಮ್ಮ ತಂದೆಯವರು ಇಲ್ಲಿವರೆಗೂ ಯಾವುದೂ ತಮ್ಮ ಸಂಭಾವನೆಯನ್ನು ಪಡೆದಿಲ್ಲ. ನಿಸ್ವಾರ್ಥಯುಕ್ತ ಇದು ಮಾಡಿದರೆ ಪ್ರತಿ ತಿಂಗಳ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟಿಂದ ಏನು ಸಂಭಾವನೆ ಬರ್ತಿತ್ತು ಅದನ್ನು ಯಾವುದೂ ಪಡೆದಿಲ್ಲ. ಹಾಗೂ ತಾಮ್ರ ಪತ್ರ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ವತಂತ್ರ ಹೋರಾಟ, ಅದು ಕೂಡ ನಮ್ಮ ತಂದೆಯವರು ತೆಗೆದುಕೊಂಡಿಲ್ಲ. ಅದು ಕೂಡ DCFC ರೆಕಾರ್ಡ್ ರೂಮಲ್ಲಿ ಹಾಗೆ ಇದೆ. ಒಂದು ವಿಷಯ ಇಷ್ಟೇ ಹೇಳಿ ನಾನು, ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿ ಬೀದರ್, ಗುಲ್ಬರ್ಗಾ ಆ್ಯಂಡ್ ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಇವು 6 ಜಿಲ್ಲೆಗಳು. ಇದರಲ್ಲಿ ಇವರು ತುಂಬ ಪಾತ್ರವನ್ನು ವಹಿಸಿ 1948 ಸೆಪ್ಟೆಂಬರ್ 17 1948 ದಿವಸ ಇವರು ಬಿಡುಗಡೆ ಆಯಿತು ಕಠಿಣ ಶಿಕ್ಷೆಯಿಂದ ಗುಲ್ಬರ್ಗಾ ಸೆಂಟ್ರಲ್ ಜೈಲಿನಿಂದ. ನಾವು ಪ್ರತಿ ವರ್ಷದಂತೆ ಮುರುಡಿ ಭೀಮಜ್ಜನವರು ಆಶ್ರಮ ಮುರುಡಿಯಲ್ಲಿದೆ. ಅಲ್ಲಿ ನಾವು 1948ರಿಂದನೂ ನಮ್ಮ ತಂದೆಯವರು ಮಾಡ್ಕೊತ ಬಂದಿದ್ದಾರೆ. ಅವ್ರ ಸಮಾಧಿಯಲ್ಲಿ ನಾವು ಪ್ರತಿ ವರ್ಷ ಫ್ಲಾಗ್ ಇರಿಸ್ತೀವಿ. ನಮ್ಮ ತಂದೆಯವ್ರ ನಂತರ ನಾವು ಎಲ್ಲರೂ ಆಯಿತು, ವೀರೇಶ್ ಬಂಗಾರ ಶೆಟ್ಟರ್ ಆಯಿತು, ಅಂಬರೀಶ್ ಜ್ಞಾನಮೂಟೆ ಆಯಿತು, ಆಮೇಲೆ ಎಲ್ಲರೂ ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಸೇರಿ ನಾವು ಈ ಫ್ಲಾಗ್ ಇರಿಸ್ತೀವಿ. ಆಮೇಲೆ ದಿನಾಂಕ ಬುಧವಾರ ಸೆಪ್ಟೆಂಬರ್ 1913ರಲ್ಲಿ ಒಂದು ರಾಜ್ಯಪಾಲರು ಒಂದು ಪ್ರೆಸ್ ಮೀಟ್ ಮಾಡಿ ಅವರು ಪ್ರತಿ ತಾಲೂಕಕ್ಕೆ ಒಂದು ಸ್ವತಂತ್ರ ಹೋರಾಟ ಭವನ ಕಟ್ಟಬೇಕಂತ ಒಂದು ನಿರ್ಧಾರ ಮಾಡಿ ಪ್ರತಿ ತಾಲೂಕಿಗೆ 10 ಲಕ್ಷ ರೂಪಾಯಿಗಳನ್ನು ಅವರು MLA ಪ್ರೆಸಿಡೆಂಟ್ ಯಾರು MLA ಇರ್ತಾರೆ ಅವ್ರ ಅಕೌಂಟಿಗೆ ರಿಸರ್ವ್ ಫಂಡನ್ನು 10 ಲಕ್ಷ ರೂಪಾಯಿ ಸ್ವತಂತ್ರ ಹೋರಾಟಗಾರ ಭವನ ಕಟ್ಟಲಿಕ್ಕೆ ತಂದು ಇದು ಮಾಡಿದ್ರು, ಡಿಕ್ಲೇರ್ ಮಾಡಿದ್ರು. ಆ ಟೈಮ್ನಲ್ಲಿ ಕುಷ್ಟಗಿ ಕೂಡ 2013ರಿಂದ ಇದು ಪ್ರತಿ ತಾಲೂಕು ಹೋರಾಟ ಮಾಡ್ಬೇಕಂತಂದು ಒಂದು ಹೋರಾಟಗಾರ ಭವನ ಕಟ್ಟಬೇಕಂತಂದು ಇದು ಮಾಡಿದ ಮೇಲೆ ಅಲ್ಲಿ ಫ್ಲಾಗ್ ಇರಿಸುವಾಗ ಇಲ್ಲಪ್ಪ ಅಂತಂದ್ರೆ ನಮ್ಮ ಇಲ್ಲ ಮುಡಿ ಯಾವ್ದು ಮೈದಾನ ಆಟದ ಮೈದಾನ ತಾಲೂಕು ಕ್ರೀಡಾಂಗಣದಲ್ಲಿ MLA ಅವರು ಸ್ವತಂತ್ರ ಹೋರಾಟಗಾರ ಬಿ ಕಿಶನ್ ರಾವ್ ವಕೀಲರನ್ನ, ಶರಣಪ್ಪ ವಕೀಲರು, ಆಮೇಲೆ ಚಳಿಗೇರಿ ಭೀಮಚಾರ್ ಮಗ ಯಾರು ಇವ್ರದಾರ ವಕೀಲರು ಫಕೀರಪ್ಪ ಚಳಿಗೇರಿ ಅವರು ಕೆಲವು ಸ್ವತಂತ್ರ ಹೋರಾಟಗಾರರನ್ನ ಸನ್ಮಾನ ಮಾಡೋ ಮುಂದೆ ಇದನ್ನ ಪತ್ರಿಕೆ ಮಾಧ್ಯಮದ ಪ್ರತಿ ತಾಲೂಕು ಸ್ವತಂತ್ರ ಹೋರಾಟಗಾರ ಭವನ ಕಟ್ಟಬೇಕಂತಂದು ಇದು ಮಾಡಿದ ಆದೇಶ ಬಂದೈತಿ ರಾಜ್ಯಪಾಲರದ ಸಂಬಂಧ. ಅಮೌಂಟು ಅವರು ಪ್ರತಿ ಇದಕ್ಕೆ ರಿಸರ್ವ್ ಫಂಡ್ 10 ಲಕ್ಷ ರೂಪಾಯಿ ಹಾಕಿದ್ದಾರೆ ಅಂತಂದು ಹೇಳಿದರು. ಅದಾದ್ಮೇಲೆ ಅದು ಮುಗಿಸ್ಕೊಂಡು ಸೀದಾ ಅವರು ಎಲ್ಲರೂ ಏನಾದರೂ ಬಿ ಕಿಶನ್ ರಾವ್ ವಕೀಲರು ಹಾಗೂ ಶರಣಪ್ಪ ವಕೀಲರು ಅವರು ಮುರುಡಿ ಭೀಮಜ್ಜನ ಸಮಾಧಿಗೆ ಸೆಪ್ಟೆಂಬರ್ 17, 2013ಕ್ಕೆ ಅವ್ರು ಬಂದು ಅಲ್ಲಿ ಫ್ಲಾಗ್ ಇರಿಸುವಾಗ ಹೇಳಿದರು, ಈಗ ಪ್ರತಿ ತಾಲೂಕಾ ಸ್ವತಂತ್ರ ಹೋರಾಟಗಾರ ಭವನ ಕಟ್ಟಲಿಕ್ಕೆ ರಾಜ್ಯಪಾಲರು 10 ಲಕ್ಷ ರೂಪಾಯಿಯನ್ನು ರಿಸರ್ವ್ ಫಂಡ್ ಆಗಿ ಭವನ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ನಾವು ಎಲ್ಲಿಯಾದರೂ ಕುಷ್ಟಗಿಯಲ್ಲಿ ಯಾವುದಾದ್ರೂ ಒಂದು ಲೇಔಟ್ನಲ್ಲಿ CS ಸೈಟು ಅಥವಾ ಗಾರ್ಡನ್ನಲ್ಲಿ ಒಂದು ಪ್ಲಾಟ್ ಇತ್ತಪ್ಪ ಅಂತಂದರೆ ನಾವು ಕಟ್ಟಬೇಕಂತಂದು ಅವರು
ಅದನ್ನ ಭಾಷಣದಲ್ಲಿ ಪ್ರಸ್ತಾವನೆ ಮಾಡಿದ್ರು. ಆ ಕಡೆ ನಾನು ಶಾಣಪ್ಪ ಕಲ್ರಿ ಬಿಗಿಶನ್ ಹೇಳಿದೆ, ಅಲ್ಲ ಸರ್ ನಿಮ್ಮೆಲ್ಲ ಲೇಔಟ್ ಇದ್ದಾವೆ, ನಿಮ್ಮ ಲೇಔಟ್ನಲ್ಲಿ ನೀವು ಒಂದೊಂದು ಪ್ಲಾಟ್ ಕೊಟ್ಟು ಒಂದು ಭವನ, ನೀವು ಕೂಡ ಸ್ವತಂತ್ರ ಹೋರಾಟಗಾರ ಇದ್ದೀರಿ, ನೀವು ಒಂದು ಪ್ಲಾಟ್ ಕೊಟ್ಟು ಒಂದು ಭವನ ಕಟ್ಲಿಕ್ಕೆ ಕೊಡ್ಬೋದಲ್ಲ, ನಿಮ್ಮ ಶೇರ್ ಸೈಟ್ನಲ್ಲಿ ಕೊಡ್ಬೋದಲ್ಲ, ಅದು ನೀವು ಈ ಭಾಷಣ ಮಾಡೋ ಮುಂದೆ ನೀವು ಇಲ್ಲಿ ಶೇರ್ ಸೈಟ್ ಎಲ್ಲಿದ್ರು ನೋಡ್ಬೇಕಂತ ಹೇಳ್ತಿರಲ್ಲ, ಇದು ನಮ್ಗೆ ಯಾಕೋ ಸರಿ ಅನ್ಸಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ನಮ್ಮ ತಂದೆಯರ ಸವಿ ನೆನಪಿಗಾಗಿ ಸ್ವಂತ ನಂದೇ ಆದಂಥ ಲೇಔಟಿನಲ್ಲಿ 30-50 ಸೈಟ್ ಮೇನ್ ರೋಡಿಗೆ ಸ್ವತಂತ್ರ ಹೋರಾಟ ಭವನ ಕಟ್ಟಲು ನಾನು ಬಿ ಕಿಶನ್ ರಾವ್ ಅವರಿಗೆ ಶರಣಪ್ಪ ವಕೀಲರಿಗೆ ಹೇಳಿದೆ, ಸರ್ ನನ್ನ ಲೇಔಟ್ನಲ್ಲಿ 30-50 ಸೈಟನ್ನು ನಾನು ಸ್ವತಂತ್ರ ಹೋರಾಟ ಭವನ ತಾಲೂಕಾ ಇದಕ್ಕೆ ಕಟ್ಟಲಿಕ್ಕೆ ನಾನು ಸೈಟ್ ದಾನವಾಗಿ ಕೊಡ್ತೀನಿ ಅಂತ ಹೇಳಿ, ನಾನು ದಾನವಾಗಿ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ಡಿಕ್ಲೇರ್ ಮಾಡಿಸಿದೆ, ಅವ್ರ ಕಡೆಯಿಂದ ಮಾಡಿಸಿದೆ. ನಾನು ಅವರಿಗೆ ಆನ್ಲೈನ್ ಇದೆ ಪ್ಲಾಟ್ ನಂಬರ್ 2, 3 ಪ್ಲಾಟ್ ನಂಬರ್ 30-50 ಅಳತೆಗೊಳ್ಳುತ್ತೆ ದಾನಪತ್ರವಾಗಿ ಗಿಫ್ಟ್ ಡೀಡ್ ಮಾಡಿಸಿದೆ ದಿನಾಂಕ 16/9/2014 ಇದು ಡಿಕ್ಲೇರ್ ಮಾಡಿದ ಮೇಲೆ ವಕೀಲರು, ಆಮೇಲೆ ಶರಣಪ್ಪ ವಕೀಲರು, ಆಮೇಲೆ ಬಿ ಕಿಶನ್ ಅವರು ಡಿಕ್ಲೇರ್ ಮಾಡಿದ ಮೇಲೆ ಅವ್ರಿಗೆ ನಮ್ಮ ಸೈಟ್ ನಾವು ಗಿಫ್ಟ್ ಕೊಡ್ತಾ ಇದ್ದೀನಿ, ನೀವು ಇದನ್ನ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ರಾಜ್ಯಪಾಲ ಹೆಸರು ಅಂತಂದು ಸುಮಾರು 3 ತಿಂಗಳ ಅಂದಾಡಿ ನಾನು ರಿಜಿಸ್ಟರ್ ಮಾಡಿಸೋರಿಗೆ ಗಿಫ್ಟ್ ಅಂತಂದು ಯಾರು ಕಿವಿ ಹಾಕೊಳ್ಳಿಲ್ಲ. ಪಾಟೀಲ್ರು MLA ಇದ್ರು, ದಾನವಾಗಿ ರಾಜ್ಯಪಾಲ ಹೆಸರು ಕೊಡ್ತಾ ಇದ್ದೀನಿ, ಅದನ್ನ ನಾನು ರಿಜಿಸ್ಟರ್ ಮಾಡಿಸ್ಬೇಕು, ತಾವು ಬರೀ ಸರ್ ಅಂತಂದು ಕರೆದ್ರು. ಸುಮಾರು 4-5 ಸಲ ಕರೆದ್ರು, ಬರಲಿಲ್ಲ ಅವರು. ಲಾಸ್ಟಿಗೆ ನಾನೇ ಒಂದು ಡೇಟ್ ಫಿಕ್ಸ್ ಮಾಡಿದೆ, ಏನಪ್ಪ ಅಂತಂದ್ರೆ ಡೇಟ್ 16/9/2014 ಡೈರೆಕ್ಟ್ ತಹಸೀಲ್ದಾರ್ ಬಿಟ್ಟಿದೆ. ಸರ್ ನಾವು ಕರೆದು MLA ಒಂದು 3 ಸಲ ಕರೆದು ಬಂದಿಲ್ಲ, ಅವರು ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ನೀವೇ ಫೋನ್ ಮಾಡಿ, ನಾನು ರಿಜಿಸ್ಟರ್ ಇಟ್ಕೊಂಡಿನಿ ಸರ್, ಬಂದ್ರೆ ಓಕೆ, ಬರಲಿಲ್ಲ ಅಂದ್ರು ನೀವು ಬಂದು ಅದನ್ನ ಸಬ್ ರಿಜಿಸ್ಟರ್ ಆಫೀಸರ್ಗೆ ರಾಜ್ಯಪಾಲ ಹೆಸರು ಮಾಡ್ಕೊಳಕ ನೀವು ಹೇಳಿ ಬಂದಂತಂದು. ಮತ್ತೆ ಆ ಡೇಟ್ನಲ್ಲಿ ನಾನು ರಾಜ್ಯಪಾಲ ಹೆಸರಲ್ಲಿ ನನ್ನ ನಿವೇಶನವನ್ನು 35 ನಿವೇಶನವನ್ನು ರಾಜ್ಯಪಾಲ ಹೆಸರಲ್ಲಿ ಸ್ವತಂತ್ರ ಹೋರಾಟಗಾರ ಭವನ ಕಟ್ಟಲು ಬಿಟ್ಟುಕೊಟ್ಟಿರ್ತೇನೆ. ಆಮೇಲೆ ಲಾಸ್ಟ್ಗೆ MLA ಅವರು ಬಂದರು, ಎಲ್ಲ ಮುಗಿದ್ಮೇಲೆ ಬಂದು ಅವ್ರದ್ದೊಂದು ಸಾಕ್ಷಿ ಇತ್ತು, ಸಾಕ್ಷಿ ಸಿಗ್ನೇಚರ್ ಮಾಡಿಸಿದ್ದೀನಿ ಇದಕ್ಕೆ. ಅಲ್ಲಿಂದ ಇಲ್ಲಿವರೆಗೂ 13/2025 ನಮ್ಮ ತಂದೆಯವ್ರಿಗೆ ಇವತ್ತಿನವರೆಗೂ ಯಾವ MLA ಅವರು 48ರಿಂದ ಹೇಳ್ತಾ ಇದ್ದೀನಿ ನಾನು, 1948 ಹಿಡಿದು ಸ್ಟಿಲ್ ಟುಡೇ 2025 ನಮ್ಮ ತಂದೆಯವ್ರಿಗೆ ಯಾವ ಥರದಿಂದ ಮರ್ಯಾದೆ ಕೊಟ್ಟಿಲ್ಲ. ಒಂದ್ಸಲ ತೀರ್ಕೊಂಡಾಗ ಬಂದು ಕೊಟ್ಟ ಗೌರವ ಇದೆ, ಒಂದು 25 ರೂಪಾಯಿ ಒಂದು ಸೇವಂತಿಗೆ ಹೂವಿನ ಹಾರ ಹಾಕಿ ಗೌರವ ಕೊಟ್ಟರು. ಇರ್ತಕ್ಕಂಥ ರಾಜಕಾರಣಿಗಳು ಯಾರೂ ಕೊಟ್ಟಿಲ್ಲ. ಆಯ್ತಾ, ಇದಾದ್ಮೇಲೆ ಇದನ್ನ ಭವನ ಕಟ್ಟಲಿ ಅಂತ ಸುಮಾರು 10ರಿಂದ 15 ಸಲ ಪ್ರತಿ ವರ್ಷ ಆಗಸ್ಟ್ 15ಕ್ಕೆ 26 ಜನವರಿ MLA ನೆನಪು ಮಾಡ್ತಾ ಇರ್ತಾರೆ. ನಮ್ಮ ಬ್ರದರ್ ಮೋಹನ್ಲಾಲ್ ಜೈನ್ ಅವರು ಪ್ರತಿ ವರ್ಷ ನೆನಪು ಮಾಡ್ತಾ ಇರ್ತಾರೆ, ಸರ್ ಭವನ ಕಟ್ಲಿಕ್ಕೆ ಇದು ಮಾಡಿದಾರೆ, ಅಮೌಂಟ್ ಹಾಕಿದಾರೆ, ಭವನ ಚಾಲು ಮಾಡಿ ಅಂತಂದು. ಯಾವುದೇ ಕಿವಿ ಹಾಕೊಳ್ಳೋದ ನಮ್ಮ ತಂದೆಯವ್ರಿಗೆ ದೊಡ್ಡ ಅವಮಾನ ಮಾಡಿದ್ದಾರೆ. ಅದಕ್ಕೆ ನಾವು ನಿರ್ಧಾರ ಬಂದಿದ್ವಿ ಮಂತ್ಯಂದವರು, ಟೋಟಲಿ ಬೇಡಪ್ಪ ಇದು, ನಮ್ಮ ತಂದೆಯವರು ಅವಮಾನ ಮಾಡಿ ಬಂದ್ಮೇಲೆ ನಾನು ರಾಜ್ಯಪಾಲರಿಗೆ ಡೈರೆಕ್ಟ್ ಭೇಟಿಯಾಗಿ ಆ ಕೊಟ್ಟಂತ ನಿವೇಶನ ವಾಪಸ್ ಪಡೆದು ಮುಂದೆ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ವಾಪಸ್ ನಾವು ಅಂದ್ರೆ ವಾಪಸ್ಸು ಈಗ ರೇಟ್ ಸುಮಾರು 30-35 ಲಕ್ಷ ಮೇಲಾಗಿದೆ ಪ್ಲಾಟಿನ ರೇಟ್. ಆಸಕ್ತಿ ವಾಪಸ್ ಕೊಡ್ತಾ ಇಲ್ಲ, ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೆ ಕೊಡೋವಂತಂದು ನಾವು ವಾಪಸ್ ರಾಜ್ಯಪಾಲರ ಭೇಟಿಯಾಗಿ ಅವ್ರಿಗೆಲ್ಲ ಇತ್ತು, ಡಾಕ್ಯುಮೆಂಟ್ ಸಮೇತ ಇತ್ತು. ರಾಜ್ಯಪಾಲರು ಏನು ಪ್ರತಿ ತಾಲೂಕಾ ಸ್ವತಂತ್ರ ಹೋರಾಟಗಾರ ಭವನ ಕಟ್ಟಲಿಕ್ಕೆ 20 ಲಕ್ಷ ರೂಪಾಯಿನ ಬಿಡುಗಡೆ ಇದು ಮಾಡಿದ್ದಾರೆ. ಫಸ್ಟ್ ಅಮೌಂಟ್ 10 ಲಕ್ಷ ಕೊಟ್ಟಿದ್ದಾರೆ, ಅದು MLA ಬರುತ್ತೆ ಸೀದಾ ಫಂಡ್ ಅವ್ರ ಅಕೌಂಟಿಗೆ ಬರುತ್ತೆ. ಅವ್ರು ಯಾವುದನ್ನು ನಿರ್ಲಕ್ಷ್ಯ ತೋರಿ ಇವತ್ತು ನಮ್ಮ ತಂದೆಯವರು ಭಾಳ ಅವಮಾನ ಮಾಡಿದ್ದಕ್ಕೆ ನಮ್ಮ ಮನಸ್ಸಿಗೆ ಭಾಳ ನೋವಾಗಿದೆ.